ಏನ್ ಹಾಗ್ ನೋಡ್ತಿದೀಯಾ? ನೀನೇನು ಉಪ್ಪಿನಕಾಯಿ ಮಾರೋ ಅವಶ್ಯಕತೆ ಇಲ್ಲ. ಹೀಗ್ ಸಂತೆಲ್ ಉಪ್ಪಿನಕಾಯಿ ಮಾರೋದು ನಮ್ ಪದ್ಧತಿ ಅಲ್ಲ. ಏನು? ಅದು ಹಾಗೆ ಮನೆ ಹೆಣ್ಮಕ್ಳೆಲ್ಲ ಈ ಮನೆ ಹೆಣ್ಮಕ್ಳು ಸಂತೆಲ್ ನಿಂತ್ಕೊಂಡು ಉಪ್ಪಿನಕಾಯಿ ಮಾರಾಟ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದ್ರಲ್ಲಿ ತಪ್ಪೇನಿದೆ? ಸಂತೆಲ್ ತುಂಬಾ ಜನ ಮಾರಾಟ ಮಾಡ್ತಾರೆ, ಗಂಡಸ್ರು, ಹೆಂಗಸ್ರು, ಮಕ್ಳು ಎಲ್ರು. ಅವರೆಲ್ಲ ವ್ಯಾಪಾರಸ್ಥರಾಗಿರೋದ್ರಿಂದ ಸಂತೆಲ್ ಮಾರ್ತಾರೆ, ಆದ್ರೆ ನಾವಲ್ವಲ್ಲ. ಅಜ್ಜಿ, ಅವ್ರು ಮಾತ್ರ ಸಂತೆಲ್ ಮಾರ್ಬೇಕು ಅಂತ ನಿಯಮ ಏನಿಲ್ವಲ್ಲ? ನಿಮ್ಮಪ್ಪ ನಿನ್ನ ಮುದ್ದು ಮಾಡಿ ತಲೆ ಮೇಲೆ ಕೂರ್ಸ್ಕೊಂಡಿದ್ದಾನೆ. ನನ್ ಚಿಕ್ಕ ವಯಸ್ಸಲ್ಲಿ ನಾನ್ ಯಾವತ್ತೂ ನಮ್ಮಜ್ಜಿಗೆ ಹೀಗೆ ಎದುರು ಮಾತಾಡ್ತಿರ್ಲಿಲ್ಲ. ಏ ಮುತ್ಕಮ್ಮ, ಇವಾಗ ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳು. ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಅವಳು ಯಾವತ್ತಾದ್ರೂ ಇದನ್ ಮಾಡಿದಾಳ? ತಲೆ ಮೇಲೆ ಏನು ಇಲ್ದೆ ದಿನ ಪೂರ್ತಿ ಬಿಸಿಲಲ್ಲಿ ಕೂತು ಹೇಗ್ ಮಾರಾಟ ಮಾಡ್ತಾಳೆ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಓ ಅಷ್ಟೇನಾ? ನಾನು ಅವಳ ತಲೆಗೆ ಪೇಟ ಸುತ್ಕೊಡ್ತೀನಿ. ನಾನ್ ಒಪ್ಪೋದಿಲ್ಲ ಅಂದ್ರೆ ಒಪ್ಪೋದಿಲ್ಲ. ಮತ್ತೆ ಅಜ್ಜಿ, ನಾವ್ ಸಾಲ ಹೇಗ್ ತೀರ್ಸೋದು? ನೀನ್ ತುಂಬಾ ಚಿಕ್ಕ ಹುಡುಗಿ, ಇದೆಲ್ಲ ಯೋಚನೆ ಮಾಡ್ಬೇಡ. ಅಮ್ಮ, ನಾನ್ ನೋವನ್ನ ಪಾಂಡುರಂಗನಿಗೆ ಹೇಳ್ಕೊತೀನಿ. ಬೇಗ ದೊಡ್ಡೋಳ್ನಾಗ್ ಮಾಡು ಅಂತ ಕೇಳ್ಕೊತೀನಿ. ಆಗ ಅಪ್ಪ ಯಾರ ಮನೆಗೂ ಹೋಗಿ ಕೂಲಿ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ, ಮಾತುಗಳು ಕೇಳೋ ಪರಿಸ್ಥಿತಿನೂ ಬರಲ್ಲ. ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಶಿವಪ್ಪ, ಏನು ಇವತ್ತು ಕೂಡ ನಿನ್ನ ಹೆಂಡತಿ ಬರ್ತಾಳೆ, ನನ್ನನ್ನ ಎದುರಿಸ್ತಾಳೆ ಅಂತ ಅನ್ಕೊಂಡಿದ್ಯಾ? ಹುಚ್ಚ, ಆಕೆ ಇವತ್ತು ಬರೋದಿಲ್ಲ ಕಣೋ. ಆಕೆ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರು ಯಾರು ಬರೋದಿಲ್ಲ. ಅಂದ್ರೆ ನೀನು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು ಶಿವಪ್ಪ. ನಾನೇನ್ ತಪ್ಪು ಕೆಲಸ ಮಾಡ್ತಿಲ್ಲ, ಸಾಲ ತೀರಿಸ್ಬೇಕಲ್ವಾ? ಅದಕ್ಕೆ ನಿನ್ನ ಹೆಂಡತಿನ ಮಗಳನ್ನ ಸಂತೆಯಲ್ಲಿ ಕೂರಿಸ್ತೀಯಾ? ಅವರಿಬ್ರು ಉಪ್ಪಿನಕಾಯಿ ಮಾರಕ್ ಹೊರಟಿದ್ದಾರೆ. ಸಾಲ ತೀರ್ಸೋದಿಕ್ಕೆ ಅವರಿಬ್ಬರನ್ನ ಸಂತೆಯಲ್ಲಿ ಕೂರಿಸ್ತೀಯ ನೀನು? ಸಂತೆಯಲ್ಲಿ ಎಲ್ರು ಒಳ್ಳೆಯವರೇ ಇರೋದಿಲ್ಲ, ನಾಲ್ಕಾರು ರೀತಿ ಜನರು ಇರ್ತಾರಪ್ಪ. ಯಾವನಾದ್ರೂ ನಿನ್ನ ಹೆಂಡತಿ ಕಡೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೇನೋ ಅಂತ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಕೆಲಸ ಅರ್ಧದಲ್ಲೇ ಬಿಟ್ಟು ಎಲ್ಲಿಗೆ ಹೋಗ್ತಿದೀಯಾ? ಏನೇನೋ ಜೀವ, ಪಾಪ ಹೋಗೋದಿಕ್ ಬಿಡು. ಶಿವಪ್ಪ ಪಾಪ ಅಮಾಯಕ, ಇವನ್ ಹೆಂಡತಿ ಮಗಳು ಸಂತೆಯಲ್ಲಿ ಕೂರೋಕ್ ಹೊರಟಿದ್ದಾರೆ ಜೀವ. ಉಪ್ಪಿನಕಾಯಿ ಮಾರೋದಿಕ್ಕೆ. ಅರೆ, ಪಾಪ ಅವ್ರು ತಾನೇ ಏನ್ ಮಾಡ್ತಾರೆ? ಗಂಡ ಹೀಗೆ ಕೆಲಸ ಮಾಡ್ತಾ ಇದ್ರೆ ಅವರು ಈ ತರ ಮಾಡ್ದೆ ಇನ್ನೇನ್ ಮಾಡಕ್ಕಾಗತ್ತೆ? ಜೀವನ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ಹೇಗಾದ್ರೂ ಸಾಲ ತೀರಿಸ್ಬೇಕು ಅಂತ ನನ್ನ ಹೆಂಡತಿ ಶ್ರಮ ಪಡ್ತಿದ್ದಾಳೆ. ನಾನು ಹೋಗಿ ಬೇಗ ವಾಪಸ್ ಬಂದ್ಬಿಡ್ತೀನಿ. ದಯವಿಟ್ಟು ನನ್ನ ನಂಬಿ. ಹೋಗ್ ಬರ್ತೀಯಾ? ಸರಿ, ಹೋಗು 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 ಶಿವಪ್ಪ, ಹೋಗು. ಆದ್ರೆ ಒಂದು ವಿಷಯ ನೆನಪಲ್ಲಿಟ್ಕೋ, ನೀನು ಈಗೇನಾದ್ರೂ ಹೋದ್ರೆ ಮತ್ತೆ ಬರೋ ಅವಶ್ಯಕತೆ ಇರೋದಿಲ್ಲ. ಈ ಕೆಲಸ ನಾನು ಬೇರೆಯವ್ರಿಗೆ ಒಪ್ಪಿಸ್ತೀನಿ. ನೋಡ್ದ್ಯಾ, ಈ ದಾಮು ಸೇಠ ಶಿವಪ್ಪನ್ ಸೊಂಟ ಹೇಗ್ ಮುರ್ದ ಅಂತ ಬಿಡಲ್ಲ ನಾನು.